ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ರಾಜಾಜಿನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇವತ್ತು ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನ. ಸೊ ಯಾವ ರೀತಿಯ ಕಸರತ್ತು ಎಲ್ಲ ಪಕ್ಷಗಳಲ್ಲೂ ಕಂಡು ಬರ್ತಾ ಇದೆ? ಖಂಡಿತವಾಗ್ಲೂ ಭಾವನಾ, ಆಗಸ್ಟ್ 3ನೇ ತಾರೀಕಿಂದ ಉಮೇದುವಾರಿಕೆ ಸಲ್ಲಿಕೆ ಆರಂಭವಾಗಿದ್ದು ಆಗಸ್ಟ್ 10 ಇವತ್ತು ಉಮೇದುವಾರಿಕೆ ಸಲ್ಲಿಸೋಕೆ ಕಡೆಯ ದಿನ. ಹೀಗಾಗಿ ಬೆಂಗಳೂರಿನ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ 7 ವಾರ್ಡ್ಗಳ ಪೈಕಿ ನಂದಿನಿ ಲೇಔಟ್, ಮಾರಪ್ಪನಪಾಳ್ಯ, ನಾಗಪುರ, ಮಹಾಲಕ್ಷ್ಮಿ ಲೇಔಟ್, ಶಕ್ತಿ ಗಣಪತಿ ನಗರ, ಶಂಕರಮಠ ಮತ್ತು ವೃಷಭಾವತಿ ನಗರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಬೆಂಗಳೂರಿನ ರಾಜಾಜಿನಗರದ ಫಸ್ಟ್ ಬ್ಲಾಕ್ನಲ್ಲಿ ಇರೋ ಅಂತ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಪುಷ್ಪ ಮಾಲಿಕೆಯನ್ನ ಸಲ್ಲಿಸೋದ್ರ ಮೂಲಕ ನಾಮಪತ್ರ ಸಲ್ಲಿಸಲಿಕ್ಕೆ ರ್ಯಾಲಿಯಲ್ಲಿ ಹೊರಟಿದ್ದಾರೆ. 7 ವಾರ್ಡ್ಗಳಿಗೂ ಬಿಜೆಪಿಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ನಾಗಪುರ ವಾರ್ಡ್ನಿಂದ ಮಾಜಿ ಉಪಮೇಯರ್ ಆದಂತ ಹರೀಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ನಮ್ಮ ಜೊತೆ ಇದ್ದಾರೆ, ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡಬಹುದು. ವಿಶ್ವೇಶ್ವರಯ್ಯ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದಾರೆ. ಈಗಷ್ಟೇ ಇನ್ನೇನು ರ್ಯಾಲಿ ಹೊರಡೋದ್ರ ಮೂಲಕ ರಾಜಾಜಿನಗರದ ಪಾಲಿಕೆ ಕಚೇರಿಯಲ್ಲಿ ತಮ್ಮ ಒಂದು ಉಮೇದುವಾರಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಂದಿನಿ ಲೇಔಟ್ನಿಂದ ರಾಜೇಂದ್ರ ಕುಮಾರ್, ಮಾರಪ್ಪಪಾಳ್ಯದಿಂದ ಗೋಪಾಲ್, ನಾಗಪುರದಿಂದ ಎಸ್ ಹರೀಶ್, ಮಹಾಲಕ್ಷ್ಮಿ ಲೇಔಟ್ನಿಂದ ಶಿವಾನಂದ ಮೂರ್ತಿ, ಶಕ್ತಿ ಗಣಪತಿ ನಗರದಿಂದ ಕೌಸಲ್ಯ ಕೋದಂಡರಾಮ್, ಶಂಕರಮಠದಿಂದ ಶ್ರೀನಿವಾಸ್ ಮತ್ತು ವೃಷಭಾವತಿ ನಗರದಿಂದ ಗಂಗಮ್ಮ ಎಂಬುವರು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದು, ಖುದ್ದು ಹರೀಶ್ ಅವರನ್ನ ನಾನು ಮಾತಾಡಿಸ್ತೀನಿ. ಹರೀಶ್ ಅವರೇ, ಈಗ ಈ ಒಂದು ನೇತೃತ್ವವನ್ನ ನೀವು ವಹಿಸಿಕೊಂಡಿದ್ರಿ. 7 ವಾರ್ಡ್ಗಳಲ್ಲೂ ಬಿಜೆಪಿ ತನ್ನ ಉಮೇದುವಾರಿಕೆಯನ್ನ ಇವತ್ತು ಸಲ್ಲಿಸ್ತಾ ಇದೆ. ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಏನ್ ನಿರೀಕ್ಷೆ ಇದೆ ಈ ಬಾರಿ? ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ, ನಾವು ಯಾವಾಗಲೂ ಹೇಳ್ತೀವಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ. ನಮ್ಮ ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರು ಒಮ್ಮತದಿಂದ ನಮ್ಮ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಇವತ್ತು ಒಂದೇ ಒಂದು ಭಿನ್ನಮತದ ಸ್ಫೋಟ ಮಾಡಿದ್ದಂಗೆ ನಾವು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ಕೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದು, ಇವತ್ತು 7 ಜನ ನಾವು ಇಲ್ಲಿ ಬಂದು ಒಗ್ಗಟ್ಟಿನಿಂದ ಒಂದು ವಿಶ್ವೇಶ್ವರಯ್ಯಗೆ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡಿ ಅವರ ಆದರ್ಶ ತತ್ವ ಮತ್ತು ಒಂದು ಪ್ರತಿಜ್ಞೆ, ನಾವು ಬೆಂಗಳೂರನ್ನ ಕಾಪಾಡ್ತೀವಿ, ಬೆಂಗಳೂರು ಸುಂದರವನ್ನಾಗಿ ಮಾಡ್ತೀವಿ ಅಂತ ಒಂದು ಪ್ರತಿಜ್ಞೆ ಮಾಡುವ ಮುಖಾಂತರ 7 ಜನ ಇವತ್ತು ನಾವು ಒಟ್ಟಿಗೆ ಹೋಗಿ ನಾಮಪತ್ರ ಸಲ್ಲಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಈಗ ಚುನಾವಣೆ ಅಂತ ಹೇಳಿದ್ಮೇಲೆ ಎಲ್ಲಾ ಪಕ್ಷಗಳು ಆಕಾರದಲ್ಲಿ ಇರುತ್ತೆ. ಈ ಬಾರಿ ಬಿಜೆಪಿಗೆ ಯಾಕೆ ಮತ ಹಾಕಬೇಕು ಅಂತ ಜನ ಕೇಳಿದೇನೆ ಅಂತ ಹೇಳ್ತೀರಿ? ಇವತ್ತು ಸರ್ಕಾರ, ರಾಜ್ಯದಲ್ಲಿರುವಂತಹ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಈ ಮೊದಲೇ ರೈತರ ಪಾಲಿಗೆ ಸತ್ತೋಗ್ಬಿಟ್ಟಿದ್ದಾರೆ. ದಿನಾಲು ರೈತರು ಆತ್ಮಹತ್ಯೆ ಮಾಡ್ಕೊಂತಾನೆ ಇದ್ದಾರೆ. ಅದ್ರ ಬಗ್ಗೆ ಒಂಚೂರು ಕಾಳಜಿ ವಹಿಸಿಲ್ಲ. ಬೆಂಗಳೂರು ಬಗ್ಗೆ ಅಂತೂ ಇವತ್ತವರೆಗೂ ಒಂದೇ ಒಂದು ರೂಪಾಯಿ ವಿಶೇಷವಾದ ಅನುದಾನ ಆಗಲಿ, 1 ರೂಪಾಯಿ ಬಿಬಿಎಂಪಿ ಕೊಡದೆ ಆ ಬಿಬಿಎಂಪಿ ಹೆಂಗ್ ನಡೆಸೋದು. ಮತ್ತೆ ಇವ್ರು ಹಿಂದೆ ಬೇರೆ ಸಮಯದಲ್ಲಿ ಆಪೋಸಿಷನ್ ಇದ್ದಾಗ ಭಾರಿ ಮಾತಾಡ್ತಾ ಇದ್ರು. ಇವ್ರದೇ ಸರ್ಕಾರ 2.5 ವರ್ಷ ಬಂದು ಅಧಿಕಾರಕ್ಕೆ ಬಂದ್ಮೇಲೆ ಒಂದೇ ಒಂದು ರಸ್ತೆ, ಒಂದೇ ಒಂದು ಯಾವ್ದಾರ ದೊಡ್ಡ ಕಾಮಗಾರಿಗೆ ದುಡ್ಡು ಕೊಟ್ಟಿರೋಂಥ ನಿದರ್ಶನ ಇವತ್ತಿಲ್ಲ. ಆದ್ರಿಂದ ಜನರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೇತೃತ್ವದಲ್ಲಿ ನಡೆಸಿದಂಥ ಬಿಬಿಎಂಪಿನೇ ಸರಿ ಇದೆ. ಅವ್ರಿಗೆ ಸುಮಾರು 60% ಜನ ಇವತ್ತು ಬೆಂಗಳೂರಲ್ಲಿ ಅವ್ರಿಗೆ ಮತ ಹಾಕಿ ಅವ್ರಿಗೆ ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸ ನನಗಿದೆ. ಇನ್ನು ಸ್ಥಳೀಯ ಶಾಸಕರು ಜೆಡಿಎಸ್ ನ ಗೋಪಾಲಯ್ಯ ಅವರ ಪತ್ನಿ ಕೂಡ ವೃಷಭಾವತಿ ನಗರದಿಂದ ಕಣಕ್ಕಿಳಿತಾ ಇದ್ದಾರೆ. ಅವ್ರನ್ನ ಎದುರಿಸಲಿಕ್ಕೆ ನೀವು ಯಾವ ರೀತಿ ಸನ್ನದ್ಧರಾಗಿದ್ದೀರಿ? ಇವತ್ತು ಬೇರೆಯವ್ರಿಗೆ ಹೇಳ್ತಾ ಇದ್ರು ಕುಟುಂಬ ರಾಜಕಾರಣ ಮಾಡ್ತಾವ್ರೆ ಅಂತ. ಇವತ್ತು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದವ್ರನ್ನ ಧಿಕ್ಕರಿಸಿ ನಮ್ಮ ಭಾಗದ ಜನ ಇವ್ರಿಗೊಂದು ಮತ ಕೊಟ್ಟರು ಶಾಸಕರಾದಾಗ ಆಗಿದ್ದಕ್ಕೆ. ಆದರೆ ಇವತ್ತು ಶಾಸಕರು ಆ ಒಂದು ಅಧಿಕಾರನ ಅವ್ರ ಮನೆಗೆ ಇಟ್ಕೊಂಡು ಅವ್ರ ಪತ್ನಿಗೆ ಕೊಟ್ಟಿದ್ದಾರೆ ಇವತ್ತು ಟಿಕೆಟ್ನ. ಅಂದರೆ ಅವರು ಒಂದು ಕುಟುಂಬ ರಾಜಕಾರಣ ಮಾಡ್ತಾ ಇದ್ರೆ ಇದಕ್ಕೆ ತಕ್ಕವಾದ ಪಾಠನ ನಮ್ಮ ಭಾಗದ ಜನ ಈ ಬಾರಿ ಕಲಿಸ್ತಾರೆ ಅಂತ ಹೇಳುವಂತ ಮಟ್ಟಕ್ಕೆ ನಾನು ನಿರೀಕ್ಷಿಸ್ತೀನಿ ಅಂತ. ಇನ್ನು 198 ವಾರ್ಡ್ಗಳ ಪೈಕಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಎಷ್ಟು ವಾರ್ಡ್ಗಳಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ? ನನ್ನ ಪ್ರಕಾರ 150ಕ್ಕಿಂತ ಹೆಚ್ಚು ಭಾಗದ ವಾರ್ಡ್ಗಳನ್ನ ನಾವು ಗೆಲ್ಲುವಂತ ನಿರೀಕ್ಷೆ ನಮಗಿದೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಭಾವನಾ ಇಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರ. ಒಟ್ಟು 7 ವಾರ್ಡ್ಗಳಿಗೂ ಇವತ್ತು ತಮ್ಮ ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ ರ್ಯಾಲಿ ಮೂಲಕ ರಾಜಾಜಿನಗರ ಮೊದಲನೇ ಬ್ಲಾಕ್ ಇಂದ ಪಾಲಿಕೆ ಕಚೇರಿಯತ್ತ ಧಾವಿಸ್ತಾ ಇದ್ದಾರೆ. ಧನ್ಯವಾದ ಮಧುಸೂದನ್. ನಿಮ್ಮೆಲ್ಲ